ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬೆಳಗಿನ ಬ್ಲಾಗು. ಈಗ ಬೆಳಗ್ಗೆನೇ ಬಾಗಿಲೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಬಂದೆ. ಇಲ್ಲಿ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಪೂಜೆ ಎಲ್ಲ ಆಗ್ತಾ ಉಂಟು ಮನೆಯಲ್ಲಿ. ಇದು ಪೂಜೆ ಮಾಡುವಾಗ ಒಂದೆಲ್ಲ ಸೇರಿಸಿ ಒಟ್ಟಾರೆ ಮಾಡಿಕೊಡೋದೇ ಒಂದು ಕೆಲಸ ಆಗ್ತದೆ ನೋಡಿ. ಹಾಗಾಗಿ ಎಲ್ಲ ರೆಡಿ ಮಾಡಿ ಕೊಟ್ಟು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗುವಾಗ ನೋಡಿ, ನಮ್ಮ ಅಡುಗೆ ಕೋಣೆ ನೋಡಿ, ಈ ದೇವ್ರ ಕೋಣೆ ಹೀಗೆ ಉಂಟು. ದೇವ್ರ ಕೋಣೆ ಹೇಗೆ ಉಂಟು. ಇದೆಲ್ಲ ಪೂಜೆ ಹಾಕಿ ಎಲ್ಲ ಇವರೇ ಪೂಜೆ ಮಾಡೋದು. ನಾನು ರೆಡಿ ಮಾಡಿ ಕೊಡೋದಷ್ಟೇ, ಮಕ್ಕಳು ಸಹ ರೆಡಿ ಮಾಡಿ ಕೊಡ್ತಾರೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ಕೊಟ್ಟ ನಂತರ ಮಂಗಳಾರತಿ ಆಗ್ತಾ ಉಂಟು. ಹೀಗೆ ಮಂಗಳಾರತಿ ಎಲ್ಲ ಆದ ನಂತರ ನಾನು ತಿಂಡಿ ಮಾಡಲಿಕ್ಕೆ ಬಂದೆ. ಆಗಲೇ ಸುಮಾರು ಲೇಟಾಗಿ ಹೋಗಿತ್ತು ತಿಂಡಿ ಮಾಡಲಿಕ್ಕೆ. ಬರುವಾಗ ನಾನು ಪಲಾವ್ ಮಾಡುವ ಅಂತ ಎಣಿಸ್ಕೊಂಡಿದ್ದೆ. ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ, ಅದೆಲ್ಲ ಕಟ್ ಮಾಡುವಾಗಲೇ ಲೇಟ್ ಆಗ್ತದೆ. ಹಾಗೆ ಪೂಜೆ ಎಲ್ಲ ಆದ ನಂತರ ತರಕಾರಿ ಕಟ್ ಮಾಡಲಿಕ್ಕೆ ಬಂದೆ ನೋಡಿ. ಇಲ್ಲಿ ನಾನು ತರಕಾರಿ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡು. ಇದು ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಕ್ಕಳು ಬಂದ ತಕ್ಷಣ ರೆಡಿ ಮಾಡಿ ಇಟ್ಕೊಂಡು ಈಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈಗೆಲ್ಲ ರೆಡಿ ಮಾಡೋ ಟೈಮಲ್ಲಿ ನನಗೆ ಬಟಾಣಿ ನೀರಿಗೆ ಹಾಕಬೇಕು ಅಂತ ನೆನಪೇ ಇಲ್ಲ. ಅದ್ರ ನೆನಪು ಸಹ ಇಲ್ಲ. ಬಟಾಣಿ ನೀರಿಗೆ ಹಾಕಲಿಲ್ಲ, ಎಂತ ಮಾಡೋದು ಅಂತೇಳಿ ಇದ್ದದ್ರಲ್ಲೇ ಹಾಗೆ ಸುಧಾರಿಸ್ಕೊಂಡು ಮಾಡುವ. ಈರುಳ್ಳಿ ಮತ್ತು ಕಾಯಿ ಮೆಣಸು ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ನೀರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಪಲಾವ್ ಮಾಡಲಿಕ್ಕೆ ನಿಮಗೆ ಹೇಳ್ಕೊಡ್ಬೇಕಂತ ಏನಿಲ್ಲ, ಎಲ್ಲರಿಗೂ ಸಹ ಪಲಾವ್ ಮಾಡಲಿಕ್ಕೆ ಬರ್ತದೆ. ಆದರೆ ಮೇಲಿಂದ ಮೇಲೆಗೆ ಈಗ ತೋರಿಸ್ತೀನಿ ಅಂತ, ಯಾರಾದರೂ ಕಲಿಯೋರಿದ್ದರೆ ಹೆಲ್ಪ್ ಆಗ್ತದೆ ಅಂತ. ಮತ್ತು ನನ್ನ ವಿಡಿಯೋದಲ್ಲಿ ಕೆಲವರು ಹೇಳಿದ್ದಾರೆ, ನೀವು ಬಾಯ್ಲ್ ರೈಸ್ ಮಾಡೋದು, ಆ ಪಾಟಲ್ಲಿ ಹೇಗೆ ಬಾಯ್ಲ್ ರೈಸ್ ಮಾಡೋದು ಹೇಳಿ ಅಂತ, ತೋರಿಸ್ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಸಹ ಒಂದು ಸಲ ವೀಡಿಯೋ ಮಾಡ್ತೇನೆ ಹಾಗೆ. ಮತ್ತು ನಿಮ್ಮ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ದಾರೆ, ಅದನ್ನು ಸಹ ಮಾಡ್ತೇನೆ. ಅದಕ್ಕೆ ಅದಕ್ಕೂ ಸಹ ಪುರ್ಸೊತ್ತಾಗೋದಿಲ್ಲ. ವಿಡಿಯೋ ಮಾಡಬೇಕು, ಅದು ಎಡಿಟಿಂಗ್ ಮಾಡಬೇಕು, ಮನೆಯಲ್ಲಿ ಕೆಲಸ ಮತ್ತು ಹೊರಗಡೆ ಕೆಲಸ, ಹೀಗೆ ಹೋಗೋದು ಬರೋದು ಇದೇ ಕೆಲಸ ಆಗ್ತದೆ. ಹಾಗೆ ಯಾವುದು ಮಾಡೋದು ಯಾವುದು ಬಿಡೋದು ಅಂತಿಲ್ಲ. ಹಾಗಾಗಿ ಕರೆಕ್ಟಾಗಿ ವೀಡಿಯೋ ಹಾಕ್ಲಿಕ್ಕೆ ಸಹ ಆಗ್ತಾಯಿಲ್ಲ. ಕೆಲವರೆಲ್ಲ ಹೇಳ್ತಾರೆ, ನಿಮ್ಗೆ 1K ಆಯ್ತಲ್ಲ, ಅದು ಸೆಲೆಬ್ರೇಷನ್ ಮಾಡಲಿಕ್ಕೆ ಅದರದ್ದು ವೀಡಿಯೋ ಹಾಕಿ ಅಂತ ಹೇಳ್ತಾರೆ. ಅದ್ರದ್ದು ಸಹ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮಾಡುವ. ಮತ್ತು ನನಗೆ 30ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ವೀಡಿಯೋ ಹಾಕಲಿಕ್ಕೆ ಹೇಳಿತ್ತು, ಅದು ಸಹ ಹಾಕ್ಲಿಕ್ಕೆ ಆಗಲಿಲ್ಲ. ಹಾಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಎಂತ ಮಾಡೋದು ಹೇಳಿ. ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವೀಡಿಯೋ ಮಾಡಲಿಕ್ಕೆ ಶುರುವಾದ ನಂತರ ಎಲ್ಲದಕ್ಕೂ ಸಹ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಲ್ಲ. ಹಾಗೆ ನಾನು ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಅದು ಸ್ವಲ್ಪ ಫ್ರೈ ಆದರೆ, ಉಪ್ಪು ಹಾಕಿದರೆ ಟೊಮೊಟೊ ಸಾಫ್ಟ್ ಆಗ್ತದೆ ಬೇಗ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ, ನಾನು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಳ್ಳೆ ಹಾಕಿದರೆ ಒಂದು ಒಳ್ಳೆ ಫ್ಲೇವರ್ ಬರ್ತದೆ ಅಂತಲೇ ಹೇಳ್ಬೋದು ಅದು. ಹಾಗಾಗಿ ಅದಕ್ಕೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನಾನು ಆಗಲೇ ಹೇಳ್ದಾಗ ಬಟಾಣಿ ಹಾಕ್ಲಿಕ್ಕೆ ನೆನಪಿಲ್ಲ. ಅದು ನೀರಿಗೆ ಹಾಕಿ ನೆನೆಸಿಡ್ಬೇಕಿತ್ತು, ನೆನೆಸಿಬಿಡ್ಲಿಕ್ಕೆ ನೆನಪಿಲ್ಲ. ಹಾಗಾಗಿ ಟೊಮೊಟೊ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ನಾನು, ಅದು ಸ್ವಲ್ಪ ಫ್ರೈ ಆಗಲಿ ಅಂತ. ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ತುಪ್ಪ ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ನಮ್ಮದು ಕುಕ್ಕರ್ ಯಾಕೆ ಹೀಗೆ ಕಪ್ಪಾಗಿದೆ ಅಂತ ಕೇಳ್ಬೋದು. ನಾನು ಮೊನ್ನೆ ಕೇಕ್ ಮಾಡಿ ಹಾಕಿದ್ದೆ ನೋಡಿ ಕೇಕ್ ರೆಸಿಪಿ ಮಾಡಿದಾಗ ಕುಕ್ಕರು ಪ್ರೀಹೀಟ್ ಮಾಡಲಿಕ್ಕೆ ಇಟ್ಟಿದ್ನಲ್ಲ, ಅದು ಕಪ್ಪಾಗಿ ಹೋಗಿದೆ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಬೀನ್ಸ್, ಬಟಾಟೆ, ಕ್ಯಾರೆಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಬಟಾಣಿ ಇದ್ದರೆ ಭಾರಿ ಒಳ್ಳೆಯದಾಗ್ತಿತ್ತು ಮಾತ್ರ. ಆದರೆ ಎಂತ ಮಾಡೋದು, ನೆನಪಾಗೋದಕ್ಕೆ ಎಂತ ಮಾಡೋದಲ್ವಾ. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಹಾಕಿ ಒಳ್ಳೆ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಅದು ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಬಾಯ್ಲ್ ಆಗುವಾಗ ಫ್ರೈ ಆಗುವಾಗ ಒಳ್ಳೆಯದಾಗ್ತದೆ, ಅಂತ ಪರಿಮಳ ಬರ್ತದೆ ಅಂತಲೇ ಹೇಳ್ಬೋದು. ಅದಕ್ಕೆ ಚೆಂದ ಮಾಡಿ ಫ್ರೈ ಮಾಡಿ ಒಂದು ಅರ್ಜೆಂಟಾಗಿ ಒಂದು ಪಲಾವ್ ಮಾಡುವ ಅಂತ. ಯಾಕೆಂದರೆ ಶುಕ್ರವಾರ ಮಂಗಳವಾರ ಎಲ್ಲ ನಾನು ಅವರಿಗೆ ರೆಡಿ ಮಾಡಿಕೊಡೋದೇ ಕೆಲಸ ಆಗ್ತದೆ ನನಗೆ. ಹಾಗಾಗಿ ಎಂಥ ಅರ್ಜೆಂಟಿಗೆ ಆಗುವಂಥ ತಿಂಡಿಯೇ ಮಾಡಬೇಕು. ಹಾಗಾಗಿ ನೋಡಿ, ಈಗ ನಾನು 2 ಲೋಟ ಅಕ್ಕಿ ಸ್ವಲ್ಪ ತೊಳೆದು ನೆನೆಸಿಟ್ಟಿದ್ದೆ, ಒಂದು 2 ನಿಮಿಷ ನೆನೆಸಿಟ್ಟಿದ್ದೆ ಅಷ್ಟೇ. ಅದನ್ನು ಸಹ ಹಾಕಿ ಅದರೊಟ್ಟಿಗೆ ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಮಾಡಿ ನೋಡಿ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ಎಣ್ಣೆಯಲ್ಲಿ ಇಳ್ಕೊಂಡು ರೆಡಿ ಆದರೆ ಸಾಕದು ನೋಡಿ. ಹೀಗೆ ಮೆಂತ್ಯ ಸೊಪ್ಪು, ಅದು ಪುದೀನ ಸೊಪ್ಪು, ಅಕ್ಕಿ ಎಲ್ಲ ಮಿಕ್ಸ್ ಆದರೆ ಸ್ವಲ್ಪ ಅದು ಟೇಸ್ಟೇ ಚೇಂಜ್ ಆಗ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು 5 ನಿಮಿಷ ಇಟ್ಟು ಮತ್ತು ನೀರು ಹಾಕಿದರೆ ಆಯಿತು. ನಿಮ್ಗೆ ಗೊತ್ತಿದ್ದಾಗೆ 1ಕ್ಕೆ 2 ನೀರು ಹಾಕಿದರೆ ಆಯಿತು. ಹಾಕಿ ಈ ಟೈಮಲ್ಲಿ ಎಂತ ಮಾಡಬೇಕಂದ್ರೆ, ನಾವು
ಉಪ್ಪು ನೋಡ್ಕೊಳ್ಬೇಕು. ಉಪ್ಪು ಈಗ ಕರೆಕ್ಟಾಗಿ ಉಂಟಾ ಅಂತ ನೋಡಿಕೊಂಡು, ಮತ್ತು ಮಾಡಿದ ನಂತರ ಪಲಾವಿಗೆ ಉಪ್ಪು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಈಗ ಸ್ವಲ್ಪ ಉಪ್ಪು ನೋಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಟೇಸ್ಟ್ ನೋಡಿ ಅದನ್ನು ಮುಚ್ಚಿದ ಒಂದು ಸ್ವಲ್ಪ ಲಿಂಬೆ ಹುಳಿ ಹಿಂಡಿದ್ರೂ ಸಾಕ್ತದೆ. ಇದು ನಾನು ಸ್ವಲ್ಪ 2 ಸ್ಪೂನ್ ಮೊಸರು ಹಾಕಿದ್ದೀನಿ, 2 ಸ್ಪೂನು. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಮೊಸರು ಹಾಕಿ ಸಲಾಡ್ ಮಾಡುವ ಅಂತ ಸಲಾಡಿಗೆ ಒಂದು ಅರ್ಧ ಟೊಮೊಟೊ, ಒಂದು ಈರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಟ್ಟಿದ್ದೀನಿ. ಬೆಳಿಗ್ಗೆ ಎಲ್ಲ ಗಡಿಬಿಡಿ ಆಗ್ತದೆ. ಮತ್ತು ಒಂದು ಮುಳ್ಳು ಸೌತೆ ಉಂಟಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟು ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಂಡ್ರೆ ಒಂದು ಬೆಳಿಗ್ಗೆ ಜೀರ್ಣಶಕ್ತಿಗೆ ಒಂದು ಒಳ್ಳೆಯದಾಗ್ತದೆ ಅಂತಲೇ ಹೇಳ್ಬೋದು. ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಅದನ್ನು ಸಹ ಹಾಕಿ ಒಳ್ಳೇದು ಮಾಡಿದರೆ ಅದು ಸಹ ಒಳ್ಳೆಯದಾಗ್ತದೆ. ಜಾಸ್ತಿ ಮಾಡಿ ಸಂಜೆಗೂ ಸ್ವಲ್ಪ ಹಾಳಾಗ್ತದೆ ಅದು, ಅಂದರೆ ಮೊಸರಲ್ಲಿ ಹಾಕಿರ್ತೀವಲ್ಲ, ಸಂಜೆಗೆ ಸ್ವಲ್ಪ ಅಲ್ಲಿಗೆ ಒಂಥರ ಈ ಮುಳ್ಳು ಸೌತೆ ಎಲ್ಲ ನೀರೊಳಗೆ ಸ್ವಲ್ಪ ಇದಾದಾಗ ಅದು ಹಾಳಾಗ್ದಾಗ ಆಗ್ತದೆ. ಇದನ್ನು ಮೊನ್ನೆ ಕೇಳ್ತಾಯಿದ್ರು, ಇದನ್ನೆಲ್ಲಿ ತಗೊಂಡು ಬಂದದ್ದು ಮಡಿಕೆ, ಇದು ಎಷ್ಟು ಆಯಿತು ಅಂತ ಅವರು ಕಮೆಂಟ್ ಹಾಕಿದ್ರು. ಇದು ನೋಡಿ, ಇದು ಮಡಿಕೆ ತಗೊಂಬಂದದ್ದು ನಾನು ಮೊಸರು ಹಾಕ್ಲಿಕ್ಕೆ ಅಂತ ಅಂದರು. ಮೊಸರು ಹಾಕ್ಲಿಕ್ಕೆ ಒಳ್ಳೆಯದಾಗ್ತದೆ ಅಂತಲೇ ಹೇಳ್ಬೋದು. ಅದಕ್ಕೆ ಅದು ಸ್ವಲ್ಪ ಜಾಗ್ರತೆ ಮಾಡಬೇಕು. ಆದರೆ ಮೊಸರು ಹಾಕ್ಲಿಕ್ಕೆ ಬೆಸ್ಟ್ ಅಂತ ಹೇಳೋದು. ನಮಗೆ ಯಾವಾಗಲೂ ಸಹ ಮೊಸರು ಹಾಕ್ಲಿಕ್ಕೆ ಮೊಸರು ಮಾಡಲಿಕ್ಕೆ ಇರ್ತದೆ. ಯಾಕೆಂದರೆ ನಮಗೆ ನಾಯಿ ಉಂಟಲ್ಲ, ಮತ್ತು ನಮಗೂ ಟೈಮಿಗೆ ಒಂದು ಸ್ವಲ್ಪ ಮೊಸರು ಇದ್ದರೆ ಒಂದು ಅರ್ಜೆಂಟಿಗೆ ಒಂದು ಸಲಾಡ್ ಮಾಡ್ಕೊಂಡು ಊಟ ಮಾಡ್ಬೋದು, ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಅಂತ. ಮತ್ತು ಪಲಾವ್ ನೋಡಿ ರೆಡಿ ಆಯಿತು. ಪಲಾವ್ ತುಂಬಾ ಒಳ್ಳೆಯದಾಗಿದೆ. ಪಲಾವ್ಗೆ ಮೆಂತ್ಯ ಸೊಪ್ಪು ನಾನು ಹೇಳಿದ್ನಲ್ಲ, ಮೆಂತ್ಯ ಸೊಪ್ಪು ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಅಂತ. ತುಂಬಾ ಪರಿಮಳ ಬರ್ತಿತ್ತು, ಒಳ್ಳೆ ಟೇಸ್ಟ್ ಆಗಿದೆ ಮಾತ್ರ. ಹಾಗೆ ನೋಡಿ ಪಲಾವ್ ಇವತ್ತಿನ ಬ್ರೇಕ್ಫಾಸ್ಟ್ ಹೀಗಿತ್ತು. ನಾನು ರಾತ್ರಿ ನೈಟಿಗೆ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡುವ ಅಂತ ಎನಿಸಿದೆ. ಸ್ವಲ್ಪ ಚಿಕನ್ ಇತ್ತು, ಅದಕ್ಕೆ ಇನ್ನೆಂಥ ಪದಾರ್ಥ ಮಾಡೋದು, ಮರುದಿನ ಎಲ್ಲರಿಗೂ ಮದುವೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದರು. ಹಾಗಾಗಿ ನಾನು ಚಿಕನ್ ಬಿರಿಯಾನಿ ಮಾಡಿ ರಾತ್ರಿ ಟೈಮಿಗೆ ಸರಿ ಆಗ್ತದಲ್ಲ, ಸ್ವಲ್ಪ ಮಾಡುವ ಅಂತ ನಾನು. ನಮಗೆ ಇದೆಲ್ಲ ಇಲ್ಲ, ಕುಕ್ಕರಲ್ಲಿ ಮಾಡೋದು ಬೇಡ ಅಂತೇಳಿ ಇಡ್ಲಿ ಪಾತ್ರೆ ಮಾಡ್ತಿದ್ದೀನಿ. ಈ ಬಿರಿಯಾನಿ ಮಾಡೋ ಪಾತ್ರೆ ಎಲ್ಲ ನಮ್ಮ ಹತ್ರ ಇಲ್ಲ, ನಾವು ಬಿರಿಯಾನಿ ಎಲ್ಲ ಮಾಡೋದು ಕಮ್ಮಿ, ಹಾಗಾಗಿ ಪಾತ್ರೆ ಇಲ್ಲ. ಅದಕ್ಕೆ ಚಿಕ್ಕ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೋಡಿ. ಆ ಇಡ್ಲಿ ಪಾತ್ರೆಗೆ ಚಕ್ಕೆ, ಲವಂಗ, ಕಸೂರಿ ಮೇಥಿ, ಏಲಕ್ಕಿ ಎಲ್ಲ ಹಾಕಿದ್ದೆ ರಾತ್ರಿಗೆ. ಹಾಕಿ ಅದನ್ನೊಳ್ಳೆ ಫ್ರೈ ಮಾಡಿ ಒಂದು ದೊಡ್ಡ ನೀರುಳ್ಳಿ, 2 ಟೊಮೊಟೊ ಎಲ್ಲ ಹಾಕಿ ಅದರೊಟ್ಟಿಗೆ ಸಹ ಫ್ರೈ ಮಾಡುವ ಅಂತ ಅಲ್ಲಿ ಒಟ್ಟಿಗೆ ಇಟ್ಟಿದ್ದೀನಿ. ಆದರೆ ಇದು ನಾನು ಫಸ್ಟು ಇದು ಮಾಡಿದ್ದು, ನಾನು ಎಂತ ಅಂದರೆ ಟ್ರೈ ಮಾಡಿದ್ದೆ. ನಾನು ಹೀಗೆ ಪಾತ್ರೆಯಲ್ಲಿ ಮಾಡೋದು ತುಂಬ ಕಮ್ಮಿ, ನಾನು ಕುಕ್ಕರಲ್ಲೇ ಮಾಡೋದು ಜಾಸ್ತಿ. ಆದರೆ ಈ ರೆಸಿಪಿ ನಾನು ತೋರಿಸಿದ್ದೀನಿ, ಆದರೆ ಇಡ್ಲಿ ಪಾತ್ರೆಯಲ್ಲಿ ರೆಸಿಪಿ ಮಾಡಿಲ್ಲ, ಹಾಗಾಗಿ ರೆಸಿಪಿ ಮಾಡಲಿಕ್ಕೆ ತೋರಿಸಿದ್ದು ನಾನು. ಈಗ ನೋಡಿ ಅದು ಒಳ್ಳೆ ಎಲ್ಲ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಬೇಕಾಗ್ತದೆ, ಯಾಕೆಂದರೆ ಸ್ವಲ್ಪ ಖಾರ ಕಮ್ಮಿ ಆಗ್ತದೆ. ಹಾಗಾಗಿ ನೋಡಿ ಎಲ್ಲ ಹಾಕಿ ಎಲ್ಲ ಫ್ರೈ ಮಾಡಿದ್ದೀನಿ. ಈ ಥರ ಇದು ಸಹ ಒಳ್ಳೆಯದಾಗಿದೆ. ಮತ್ತು ಫುಲ್ಲು ಅಂದರೆ ಒಳ್ಳೆ ಪರಿಮಳ ಬಂದಿದೆ, ಅಷ್ಟು ಸಹ ಒಳ್ಳೆಯದಾಗಿದೆ. ಚಿಕನ್ ಬಿರಿಯಾನಿ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ. ಟೊಮೊಟೊ 2 ಟೊಮೊಟೊ ಹಾಕಬೇಕಾಗ್ತದೆ. ಟೊಮೊಟೊ ಗ್ರೇವಿ ಮಾಡಿ ಹಾಕಿದರೆ, ನಾವು ಪೇಸ್ಟ್ ಮಾಡಿ ಹಾಕಿದರೆ ಬೇಗ ಫ್ರೈ ಆಗ್ತದೆ. ಇದಾದರೆ ಬೇಗ ಫ್ರೈ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ನೋಡಿ ಎಲ್ಲ ಫ್ರೈ ಆಗಿದೆ. ಇದನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಶಾರ್ಟ್ಸಲ್ಲಿ, ನೋಡ್ಕೊಳ್ಳಿ. 1K 2,000 ಜನ ನೋಡಿದ್ದಾರೆ ಇದನ್ನು. ಇದು ತುಂಬ ಒಳ್ಳೆಯದಾಗಿದೆ ಬಿರಿಯಾನಿ ಮಾಡಲಿಕ್ಕೆ. ಆದರೆ ಪೂರ ವೀಡಿಯೋ ಮಾಡಿ ನಾನು ಹಾಕಲಿಲ್ಲ, ಯಾಕೆಂದರೆ ತುಂಬ ಲೆಂತಿ ಆಗ್ತದೆ, ನಿಮಗೂ ಸಹ ಬೋರ್ ಆಗ್ತದೆ ಅಂತೇಳಿ ಪೂರ ವೀಡಿಯೋ ಹಾಕಲಿಲ್ಲ ನಾನು. ಆದರೆ ಅದು ಬೇಯುವವರಿಗೆಲ್ಲ ಹಾಕಿದ್ದೇನೆ, ಆದರೆ ಅದು ಪ್ಲೇಟಿಗೆ ತೆಗೆದು ತೋರಿಸ್ಲಿಲ್ಲ, ಯಾಕೆಂದರೆ ತುಂಬ ಲೆಂತಿ ಆದರೆ ನಿಮಗೂ ಸಹ ಬೋರ್ ಆಗ್ಬೋದಲ್ಲ. ನೋಡಿ, ಇದು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ಸಾಕಿದ್ದು ಬಿರಿಯಾನಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದು ಒಳ್ಳೆ ಟೇಸ್ಟ್ ಆಗಿದೆ ಮಾತ್ರ. ನಮ್ಮ ಮನೆ ಪಕ್ಕದವ್ರು ಹೇಳ್ತಾಯಿದ್ರು, ಎಂತ ಮಾಡ್ತಿದ್ದೀರಾ, ಭಾರಿ ಪರಿಮಳ ಬರ್ತಾ ಉಂಟು ಅಂತ ರಾತ್ರಿ ಕೇಳ್ತಿದ್ರು. ಹಾಗಾಗಿ ನಾನು ಹೇಳಿದ್ದು ಪರಿಮಳ ಒಳ್ಳೆ ಬರ್ತಾ ಉಂಟು ಅಂತ ಪಕ್ಕದವ್ರು ಹೇಳಿದ ನಂತರವೇ ಗೊತ್ತಾಗಿದ್ದು ನನಗೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಖಾರ ಕಮ್ಮಿ ಆಗ್ತದೆ ಅಂತ ನನಗೆ ಅನಿಸಿತು, ಹಾಗಾಗಿ ನಾನು ಸ್ವಲ್ಪ ಖಾರ ಹಾಕಿದೆ. ಮೊಸರೊಟ್ಟಿಗೆ ಊಟ ಮಾಡಿ ತಿನ್ನುವಾಗ ಒಳ್ಳೆಯದೇ ಫ್ಲೇವರೇ ಬರ್ತದೆ, ಮಾತ್ರ ಒಳ್ಳೆ ಟೇಸ್ಟ್ ಸಹ ಆಗ್ತದೆ. ಇದಕ್ಕೆ ನೀವು 2 ಸ್ಪೂನು ಮೊಸರು ಹಾಕಬೇಕು. ಮೊಸರು ಹಾಕಿದರೆ ಒಳ್ಳೆ ಗ್ರೇವಿ ಪರಿಮಳವಾಗಿ ಆಗ್ತದೆ. ನಾನೊಂದು 2 ಸ್ಪೂನ್ ಮೊಸರು ಹಾಕಿದ್ದೀನಿ. ನಾನು 1 ಲೋಟ ಅಷ್ಟು ಅಕ್ಕಿ ಹಾಕಿದ್ದೀನಿ ಅಷ್ಟೇ, ಯಾಕೆಂದರೆ ಜಾಸ್ತಿ ಅಕ್ಕಿ ಹಾಕಲಿಲ್ಲ, ರಾತ್ರಿ ಟೈಮ್ ಅಲ್ವಾ, ಅದು ಉಳಿದುಬಿಟ್ರೆ ಮತ್ತು ಬೆಳಿಗ್ಗೆ ಆಗಲ್ಲ ಅಂಥೇಳಿ ನಾನು ಮನೆಯಲ್ಲೇ ಮೊಸರು ಮಾಡ್ಕೊಳ್ಳೋಕ್ಕಿಂತ ದಪ್ಪ ಮೊಸರು ನೋಡಿ ಎಷ್ಟು ಚೆಂದ ಕಾಣ್ತಲ್ಲ, ಕ್ರೀಮಿ ಕ್ರಿಸ್ಟಿ ಬಂದಿದೆ. ಹಾಗೆ ನೋಡಿ ಒಂದು ಸ್ವಲ್ಪ ಚಿಕನ್ ಹಾಕಿ ಅದರಲ್ಲೇ ಬೇಯಬೇಕು, ನಂತರ ಅಕ್ಕಿ ಹಾಕಿದರೆ ಸಾಕು. ತುಂಬಾ ಚೆನ್ನಾಗಾಗ್ತದೆ. ನೀವೊಂದ್ಸಲ ಟ್ರೈ ಮಾಡಿ. ನಾವೀಗ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಂತ ಬೇಜಾರು ಮಾಡಬೇಡಿ. ನೋಡಿ, ಅದು ನೋಡುವಾಗಲೇ ಅನ್ಸೋದಲ್ಲ
ಆ ಗ್ರೇವಿ ಒಳಗೆ ಚಿಕನ್ ಹೇಗೆ ಮಿಕ್ಸ್ ಆಗ್ತಾ ಉಂಟು ನೋಡಿ, ಹಾಗೆ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ. ಚಿಕನ್ ನೋಡಿ ರೆಡಿಯಾಗಿದೆ. ಅದಕ್ಕೆ ಒಂದಷ್ಟು 2 ನೀರು ಹಾಕಿದರೆ ಆಯಿತು. ನಾವು 1 ಲೋಟಕ್ಕೆ ಅಕ್ಕಿ ಹಾಕಿದರೆ ಎಷ್ಟು ನೀರು ಹಾಕಬೇಕು ಅಷ್ಟು ನೀರು ಹಾಕಿದರೆ ಆಯಿತು. ಹಾಕಿ ಅದಕ್ಕೆ ಕರೆಕ್ಟಾಗಿ ಅಕ್ಕಿ ಹಾಕಿ ಒಂದು ಫಸ್ಟು ಒಂದು ಸರ್ತಿ ಫುಲ್ಲು ಸರಿ ಜೋರು ಗ್ಯಾಸಲ್ಲಿ ಬೇಯಿಸ್ಕೊಳ್ಬೇಕು. ಆಮೇಲೆ ಸ್ಲೋ ಮಾಡಿ ಮುಚ್ಚಿಟ್ಟರೆ ಸಾಕು. ಹಾಗಾಗಿ ನೋಡಿ, ನೀವು ಕೇಳಿದ ಪ್ರಶ್ನೆಗೆಲ್ಲ ಒಂದಲ್ಲ ಒಂದಿವಸ ವೀಡಿಯೋ ಮಾಡ್ತೀನಿ. ನಾನು ವೀಡಿಯೋ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ, ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ನೀವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ, ಒಂದು ವೀಡಿಯೋನೇ ಮಾಡ್ತೀನಿ ಕೇಳಿದ ಪ್ರಶ್ನೆಗೆ. ಈ ವಿಡಿಯೋ ನೋಡಿ ಹಾಗೆ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ.